ಸರ್ ಬೇಕೇ ಬೇಕು ಧಿಕ್ಕಾರ 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 ಬೇಕು ಬೇಕೇ ಬೇಕು ಬೇಕೇ ಬೇಕು. ಬಿಜಾಪುರ ಜಿಲ್ಲಾ ಮೋಚಿಗಾರ ಕ್ಷೇಮಾಭಿವೃದ್ಧಿ ಸಂಘದ ಅಂಗಭಾಗವಾಗಿರುವಂಥ ಬಿಜಾಪುರ ಹನುಮಂತೇವರಗುಡಿ ಟ್ರಸ್ಟ್ ಕಳೆದ ಒಂದು ದಶಕದಿಂದ ನಿರಂತರವಾಗಿ ಸಾಮಾಜಿಕ ಶೋಷಣೆ ಬರುತ್ತಿರುವ ಟ್ರಸ್ಟ್ನ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು ನಿರಂತರವಾಗಿ ಸಮಾಜದ ಯಾವುದೇ ಸಮುದಾಯದ ಭವನದ ಕೀಲಿಕೈಯಾಗಿರ್ಬೋದು ಮತ್ತು ಯಾವುದೇ ಪ್ರಾಂಗಣವನ್ನು ಬಳಸಿಕದೆ ಕೊಡತ್ತಿಲ್ಲ. ಯಾಕಂದರೆ ಸಮುದಾಯ ಭವನ ರಾಜ್ಯ ಸರ್ಕಾರದಿಂದ ನಮಗೆ ನಿರ್ಮಾಣವಾದರೂ ಕೂಡ ಯಾವುದೇ ಕೀಲಿಕೆಗಳನ್ನು ಸಮುದಾಯ ಜನರಿಗೆ ಕೊಡದೇನೆ ರಾಜ್ಯ ಉಪಾಧ್ಯಕ್ಷತೆ ಎಂದು ಮತ್ತು ಜೊತೆಗೆ ಟ್ರಸ್ಟ್ನ ಅಧ್ಯಕ್ಷರಾಗಿ ಸರ್ವಾಧಿಕಾರಿ ಧೋರಣೆಯನ್ನು ಟ್ರಸ್ಟ್ನ ಪದಾಧಿಕಾರಿಗಳು ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಇದ್ರ ಸಂಬಂಧಪಟ್ಟಂಗೆ ಸಾಕಷ್ಟು ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಸಲ್ಲಿಸಿದ್ದೀವಿ ಮತ್ತು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಾಗ ಕೂಡ ಅವಾಗ ಅವ್ರಿಗೆ ಕರೆದು ಹೇಳಿದರು, ಇಲ್ಲ ಅದು ಏನದ ನೀವು ಸಮಸ್ಯೆ ಬಗೆಹರಿಸ್ಕೊಂಡು ನೀವೆಲ್ಲರೂ ಕೂಡಿ ಹೋಗ್ಬೇಕಂತೇಳಿ. ಆದರೂ ಕೂಡ ಈಗ ಏನು 2025ನೇ ಇಸ್ವಿಯಲ್ಲಿ ವಿಜಯಪುರ ಜಿಲ್ಲಾ ಮೋಚಿಗಾರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಏನು ಪ್ರತಿಭಾ ಪುರಸ್ಕಾರ ಸಮಾರಂಭ ಇಟ್ಕೊಂಡಿವು. ಈಗಾಗಲೇ ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೆವು ಮನೆಗೆ ಹೋಗಿ, ಸರ್ ಇಲ್ಲ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ, ದಯವಿಟ್ಟು ನೀವು ಆ ಕಾರ್ಯಕ್ರಮಕ್ಕೆ ನೀವು ತಾವು ಬರಬೇಕು, ಜೊತೆಗೆ ನಮ್ಗೆ ಅಲ್ಲಿ ಸಮಾವೇಶಕ್ಕೆ ಪೂರ್ವ ತಯಾರಿಗಾಗಿ ಒಂದು ನಮ್ಮ ಕೀಲಿಕೆಯನ್ನು ಕೊಡಬೇಕು, ಕಾರ್ಯಕ್ರಮ ಮುಗಿದ ನಂತರ ನಮಗೆ ಅದು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದೆವು. ಆದರೂ ಕೂಡ ಇಲ್ಲ ನಾವು ಟ್ರಸ್ಟ್ನ ಚರ್ಚೆ ಮಾಡಿಕೊಂಡು ತಮಗೆ ಹೇಳ್ತೀವಿ ಅಂತ ಹೇಳಿದರು. ಆದರೂ ಕೂಡ ಅವ್ರು ಯಾವುದೇ ಏನು ಹೇಳಲಾರ್ದೇನೆ ಏಕಾಏಕದೇಮ್ ಟರಾವ್ ಪಾಸ್ ಮಾಡಿ ನಾವು ಈ ಸಮಾಜಕ್ಕೆ ಕೊಡಕ್ಕೆ ಬರುವುದಿಲ್ಲ, ಇದು ಏನಿದ್ರು ನಮ್ಮ ಸುಪರ್ದಿಯಾಗಿರ್ತದೆ, ನಾವು ನಮ್ಮ ಬ್ಯಾನರ್ ಅಡಿಯಲ್ಲಿ ನಾವು ಹೇಳಿದ ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳೋರು ಇವ್ರು ಯಾರು, ಈ ಹಕ್ಕು ಕೊಟ್ಟೋರು ಯಾರು, ಇಷ್ಟು ಪರಮಾಧಿಕಾರಿ ಹಿಟ್ಲರಿಸಮ್ ಯಾಕೆ ಮಾಡ್ತಾ ಇದ್ದಾರೆ? ದಯವಿಟ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೋತೀನಿ, ಈ ಕೂಡಲೇ ತಕ್ಷಣ ಕಾನೂನು ಪ್ರಕಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಏನು ಸಮಾಜದ ಸಮುದಾಯ ಭವನ ಅದ ಅದು ಎಲ್ಲರ ಹಕ್ಕು, ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಲ್ಲಿಸಬೇಕಾದಂಥ ಸಮುದಾಯ ಭವನ ಯಾರೋ ಒಬ್ಬ ಕುಟುಂಬದ ಆಡಳಿತಶಾಹಿ ಮಾಡೋದು ತರವಲ್ಲ. ಅದಕ್ಕೆ ನಾವು ಎಲ್ಲ ಅಧ್ಯಕ್ಷರಾದಿಯಾಗಿ ವಿಜಯಪುರ ಜಿಲ್ಲಾ ಮೋಚಿಗಾರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಈ ಕೂಡಲೇ ತಕ್ಷಣ ಎಲ್ಲ ಏನು ಪದಾಧಿಕಾರಿಗಳದಾರ ಅವ್ರ ಮೇಲೆ ಕ್ರಮ ತಗೋಬೇಕು. ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಅಂದ್ರೆ ಟರಾ ಪಾಸ್ ಮಾಡಿ ನಮ್ಗೆ ಲೆಟ್ರ್ ಕೊಟ್ಟಿದ್ದಾರೆ, ಇಲ್ಲ ನೀವು ಸಮುದಾಯ ಭವನ ನೀವು ಯೂಸ್ ಮಾಡ್ಲಿಕ್ಕೆ ನಾವು ಕೊಡೋಕ್ಕಾಗಲ್ಲ ಚಾವಿಯತ್ತು. ಆದ್ರೆ ಮತ್ತೇನು ಮಾಡಿದ್ದಾರೆ, ನಮಗೆ ಕೊಡೋಕ್ಕಿಂತ ಪೂರ್ವದವ್ರು ತಾವು ರಾಜೀನಾಮೆ ಕೊಟ್ಟರೆ, ರಾಜೀನಾಮೆ ಕೊಟ್ಟರೆ ನೀವು ಹೆಂಗೆ ಟರಾ ಪಾಸ್ ಮಾಡಿದ್ರಿ? ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರು ಕರೆಸಿ ಅವ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಂಡು ಏನು ಸಮಾಜದ ಒಂದು ಕಾರ್ಯಕ್ರಮದ ಅದಕ್ಕೆ ಅನುವು ಮಾಡಿಕೊಡೋಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ಈ ಸಮಾಜದ ಏನು ಅನ್ಯಾಯ ಮಾಡ್ತಿದ್ದಾರೆ ಅನ್ಯಾಯದ ಸರಿಪಡಿಸಿ ನಮ್ಮ ಸಮಾಜದವ್ರಿಗೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನು ಸದಸ್ಯರು ಸಭೆ ಮಾಡಿದ್ದೀವಿ, ಆ ಸಭೆಯಲ್ಲಿ ನಾವು ಒಂದು ಟರಾ ಪಾಸ್ ಮಾಡಿದ್ದೀವಿ. ಎಲ್ಲ ಟ್ರಸ್ಟ್ನ ಅಡಿಯಲ್ಲಿ ಸಮಾಜದ ಅಡಿಯಲ್ಲಿ ಟ್ರಸ್ಟ್ ಇರೋದ್ರಿಂದ ಅದು ಟ್ರಸ್ಟ್ನ ಎಲ್ಲ ಹ್ಯಾಂಡ್ ಓವರನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿಂತ ಪ್ರಶಾಂತ್ ಕಿರಣ್ ಅವ್ರಿಗೆ ವಾಪಸ್ ಕೊಡಬೇಕಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವಿನಂತಿಸ್ಕೊಳ್ತಿದ್ದೆ. ಹೆಸರು ಸುನಿಲ್ ಜೈನಪುರ್. ಅದು ಎರಡು ಕಾರ್ಯಕ್ರಮ ನಡೆದವರಲ್ಲಿ ಅದು ದಬ್ಬಾಳಿಕೆಯನ್ನು ಮಾಡಿದ ಕೂಡಲೇ ಅವಾಗ ಕೊಟ್ಟಾರೆ. ಅಲ್ಲಿಯವ್ರು ಏನು ಕೊಟ್ಟಿಲ್ಲ. ಸಮುದಾಯ ಭವನ ಗೌರ್ಮೆಂಟ್ ಅಂಡ್ ಅಡಿಯಲ್ಲಿ ಮಾಡಿಕೊಟ್ಟಿದ್ದೆ ಸಮುದಾಯ ಅವರು, ಅವ್ರೇನು ತಮ್ಮ ಸ್ವಂತ ರೊಕ್ಕಲ್ಲಿ ಮಾಡಿಲ್ರಿ. ಇಲ್ಲಿ ಅದರಿ ಅಂದ್ರೆ ಸಮುದಾಯ ಭವನ ಇರೋದು ಅದು ಸಮುದಾಯ ಸಮಾಜ ಸಲುವಾಗಿ, ಸಮಾಜಕ್ಕೆ ಯಾಕೆ ಬಳಕೆ ಮಾಡಕ್ಕೆ ಕೊಡತ್ತಿಲ್ಲ ಅವರು ಅವ್ರೇನು ಹಿಟ್ಲರ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತಮ್ಮದೇ ಅಂತ 2 ಕುಟುಂಬ ಇದ್ದಾವೆ ಸರ್. 2 ಕುಟುಂಬನ ನಾವೇ ಆಯ್ಕೆ ಮಾಡಬೇಕು, ನಮ್ಮ ಬಿಟ್ಟು ಸದಸ್ಯ ಮಾಡತ್ತೆ ಅವ್ರು ರಿಕ್ವೆಸ್ಟ್ ಮಾಡೋದು 2 ವರ್ಷದಿಂದ. ನಮ್ಗೆ ಎಲ್ಲ ಕಟ್ಟೆನಿರಿ ಎಲ್ಲ ಸಮಾಜ ಬಾಂಧವರಲ್ಲಿ ಈಗ ಮೆಂಬರ್ಶಿಪ್ ಮಾಡ್ಕೊರಿ, ಮೆಂಬರ್ಶಿಪ್ ಮಾಡಿಕೊಡ್ಲೆ ನೀವೇ ಅದನ್ನ ಮಾಡ್ಕೊಂಡ್ರೆ ಕೆಲಸನ ಮಾಡ್ತೇವೆ ತಿಳಿದೆವು. ಬಟ್ ಅವರು ಅಂತ ಕಿಶನ್ ಯಾರು ತೊಗೊಳಲ್ಲ, ನೀವೇನು ಮಾಡ್ತವ್ರು ಮಾಡ್ಕೋರಿ, ನೀವು ನಮ್ಗೆ ಸಮಾಜದವ್ರು ಇಲ್ಲ ಕಿಶನ್ ಅಂತ. ನಾವು ಬೇರೆ ಸಮಾಜದವ್ರ ಸರಿ, ನಾವಿಲ್ಲಿ ನಾವು ಮಜ್ಗಾರ್ ಸಮಾಜದವ್ರೆ. ನಮ್ಮ ಮಜ್ಗಾರ್ ಸಮಾಜ ದೂರ ಇರ್ತಾರೆ, ಒಂದು 15-20 ಮನೆ ಅದಾವ್ರಿ. ಆ 120 ಮನೆ ಇಡೀ ಸಮಾಜಕ್ಕೆ ಒಂದು 130 ಮನೆಗೆ ದೂರ ಇಡ್ಲತ್ತಾರ. ಯಾವ ಕಾನೂನು ಬರ್ತದ್ರಿ ಇಲ್ಲಿ? ಯಾವ್ದು ಬರ್ತದೆ? ಈ ಕಿಲಿ ಲೆಕ್ಕಪತ್ರ ಕೇಳಕ್ಕೆ ಹೋದ್ರೆ ಮನೆಗೆ ಹೋಗಿ ಜಗಳ ಮಾಡೋದು, ಸಮಾಜದಿಂದ ಹೊಡೆಯೋದು, ಕುರ್ಚಿ ತಂದು ಹೋಗಿದ್ದು, ಇವರು ಸುಮಾರು ಒಂದು 2 ದಶಕದಿಂದ ಇದೇ ಮಾಡ್ಕೋತ ಬಂದಿದ್ದಾರೆ. ಅವಾಗ ಈ ಟೈಪ್ ಪ್ರಕರಣ ಆದಾಗ ಕಂಪ್ಲೇಂಟ್ ಮಾಡಿರಿ ಅದ್ರ ಬಗ್ಗೆ ಸರ್ ಇಂಡಿವರೆಗೆ ಕಂಪ್ಲೇಂಟ್ 2 ವರ್ಷ ಮುಂಚೆ ಕಂಪ್ಲೇಂಟ್ ಆಗಿತ್ತು ರೀ. ಇದೇ ಗಾಂಚಿ ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಅವರೇ ಕಂಪ್ಲೇಂಟ್ ಕೊಟ್ಟರು. ಬಟ್ ಅವರೇ ಹೊಳೆ ತಕೊಂಡ್ರು ಕಂಪ್ಲೇಂಟ್ ಅವರು. ಅದು ದುರ್ಬಾನ್ ನಮ್ಗೆ ಟಾರ್ಚರ್ ಮಾಡ್ಲಿಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಅವರು. ಇಲ್ಲ ಕಂಪ್ಲೇಂಟ್ ಆದ ವಾಪಸ್ ಕಂಪ್ಲೇಂಟ್ ತೊಗೊಂಡ್ರೆ ಅಂತ ಹೇಳಿಲ್ಲ. ಅವಾಗ ಅವ್ರದ್ದು ನಿಮ್ಮ ನೋಡಿ ಕಾಂಪ್ರಮೈಸ್ ಆಯ್ತು, ಹೊಂದಾಣಿಕೆ ಆಯ್ತು? ಕಾಂಪ್ರಮೈಸ್ ಆಗಿಲ್ಲ ಸರ್. ಅವರು ಪೊಲೀಸ್ ಸ್ಟೇಷನ್ ಗಾಂಚಿ ಚೌಕ್ CPI ಮುಂದೆ ಏನಂದ್ರು, ಇಲ್ಲ ನೀವೇನು ಮಾಡಿದ್ರು ಜಾತ್ರೆ ಸಮೂಹ ಮಾಡ್ತೀರಿ, ಅದು ಮಾಡ್ಕಿಸಿಂದ ಏನಂದ್ರೆ ಎಲ್ಲರೂ ಕೂಡಿ ಹೋಗ್ರತ್ತಂದ್ರು. ಅದು PSI ಬಂದ್ರು ಮುನ್ನಿತ್ತರು ಕೂಡ ಅವ್ರಿಗೇನು ಪದಾಧಿಕಾರಿ ಗೌರ್ಮೆಂಟ್ದವ್ರಿಗೆ ಪೊಲೀಸವ್ರಿಗೆ ಏನು ಕಿಮ್ಮತ್ತೆ ಕೊಟ್ಟಿಲ್ಲ ಅವರು.
ಅಂಥವ್ರನ್ನ ನಾವು ಇವರು ಆರ್ ಕೆ ಸೂಪರ್ ಮತ್ತು ಶಿವಾಜಿ ಇನಾಮ್ದಾರ, ಮನೋಹರ್ ಇನಾಮ್ದಾರ, ಸುನಿಲ್ ಕೆಂಬಾವಿ, ಕೆಲವೊಂದಷ್ಟು 12 ಜನ ಅದ್ರ ಟ್ರಸ್ಟಿನಲ್ಲಿ. ಆ ಟ್ರಸ್ಟ್ ಲೆಕ್ಕ ಕೇಳಕ್ಕೆ ಹೋದ್ರೆ ನೀವು ಯಾರತ್ತೂ ಕೇಳ್ತಾರ ನಮ್ಮ ಸಮಾಜದವ್ರು. ನಾವು ಕಾಲು ಕಡಿತೀನಿ ಅಂತಾರೆ ಅವರು. ಸರ್, ಈಗ ನಿಮ್ಮ ಸಮಾವೇಶ ಮಾಡೋದು ಎಷ್ಟನೇ ತಾರೀಕು ಇದ್ರೆ ಸಮಾವೇಶ? ಸರ್ 23ಕ್ಕೆ ಮಾಡ್ಲಾಗ್ತಾರೆ ಸರ್. 23ಕ್ಕೆ ಅದೇ ಸಮುದಾಯ ಭವನದಲ್ಲಿ ಅದೇ ಕಾರ್ಡ್ ಪ್ರಿಂಟ್ ಮಾಡಿರಿ ಸಮಾಜದ ಭವನದಲ್ಲಿ ಇದು ಮಾಡ್ಲಾಗ್ತೇವ್ರಿ ಸರ್. ಹೌದಾ? ಕಿಲಿಕಾಯಿ ಕೊಡ್ಲಾತಿಲ್ಲ. ಮೆಂಬರ್ಶಿಪ್ ಫಾರ್ಮ್ ನಾವು ಸಮುದಾಯ ಭವನದ ಕೇಳಿದ್ರಿ. ಮೆಂಬರ್ಶಿಪ್ ಫಾರ್ಮ್ ಕೂಡ ನೀವು ಕೊಡೋದಿಲ್ಲ, ನೀವು ಯಾಕಾದ್ರೆ ನೀವು ಯಾರಾದ್ರೆ ಅಂತ ಕೇಳ್ತಾರೆ. ನಮ್ಮ ಸಮಾಜದವ್ರು ಅಲ್ಲ ಅಂತಾರೆ. ಮತ್ತೆ ಯಾರು ಸಮಾಜದವ್ರು ನಾವು? ಹಾಂ, ನಮ್ದಲ್ಲಿ ಲೆಟರ್ ಪ್ಯಾಡ್ ಅದ ಜಿಲ್ಲಾ ಮುಚ್ಚಿಗಾರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಮುಚ್ಚಿಗಾರ ಅದಲ್ರಿ ಅಲ್ಲಿ. ಹಾಂ, ಇವ್ರು ಸಮಾಜದವ್ರು ಅವು ಯಾರು ಸಮಾಜದವ್ರು? ಅವ್ರು ಯಾರು ಬೇರೆ ಸಮಾಜದವ್ರು ಅದಾರ? ಮತ್ತು ಅವ್ರು ರಾಜ್ಯ ಉಪಾಧ್ಯಕ್ಷರು ಯಾರು ಮಾಡಿರಿ? ರಾಜ್ಯ ಉಪಾಧ್ಯಕ್ಷ ಇವ್ರಿಗೆ. ಹಾಂ, ಇವ್ರು ತಮ್ಮ ನಮ್ಮ ನಗರದಲ್ಲಿ ನಮ್ಮ ಪಬ್ಲಿಕ್ಕಿಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಇವ್ರು ರಾಜ್ಯನಿಗೆ ಆಳ್ತಾರೆ. ಇವರು ವೈಸ್ ಪ್ರೆಸಿಡೆಂಟ್ ಬಿಜಾಪುರದವ್ರಿಗೆ ಕೇಳೋದು ಬರೋಬ್ಬರ ಹಕ್ಕದ. ನೀವು ಬೆಂಗಳೂರಿಗೆ ತೊಗೊಂಡು ನೀವು ಯಾಕೆ ಇಲ್ಲಿ ಬಂದಿರಿ? ಅವರು CP ಆದವ್ರು ಕೇಳಿದ್ರು. ನಿಮ್ಮ ಹೆಸರು ಸರ್? ಪ್ರಶಾಂತ್ ಕಿರಣ್ಗಿ, ಜಿಲ್ಲಾ ಮುಚ್ಚಿಗಾರ ಸಮಾಜದ ಅಧ್ಯಕ್ಷರು. ಹಲೋ, ನಾನು ಮಹಿಳಾ ಸಮಾಜದ ಮಹಿಳಾ ಮಂಡಳ ಅಧ್ಯಕ್ಷೆಯಾಗಿ ಎತ್ತದು ಪಟ್ಟಿ ಎತ್ತದು ಜೋರ್ ಜಾತ್ರೆ ಆದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ರಾತ್ರಿನೇ ಹೋಗಿ ಹೊಲದಲ್ಲಿ 100 ಜನ 50 ಜನ ಕೂಡಿ ಮಟನ್ ಮಾಡೋದು, ಬಿರಿಯಾನಿ ಮಾಡೋದು, ಅದು ತಿನ್ನೋದು, ತಮ್ಮ ಹೊಲ ಉದ್ಧಾರ ಮಾಡ್ಕೊಳ್ಳೋದು. ಈ ಕಡೆ ಬಡ್ರು ಜನಕ್ಕೆ ಇನ್ನೂ ತನ ಉದ್ಧಾರ ಇಲ್ಲ ಸರ್. ಮತ್ತೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ. ನಾವು ಮಹಿಳಾದಿಂದ ಇಷ್ಟು ಓಡಾಡ್ತಾ ಇದ್ದೀವ್ರಿ ಸರ್. ಸಮಾಜ ಎಲ್ಲ ಒಂದೇ ಅಲ್ಲ ಸರ್, ಎಲ್ಲ ಜನ ದೇವ್ರು ಮಾಡಿದ್ದು ಒಂದೇ ಹೆಣ್ಣು ಗಂಡು. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ, ಅದು ಸಮಾಜ ಇದು ಸಮಾಜ ಎರಡು ಮಾಡಿ ಕಿಶಿಂದ ಈಗೆಲ್ಲ ನಮಗೆ ತಂಟೆಗೆ ಮೂಲ ಆಗಿದೆ ಸರ್. ಇವಾಗ ನಮ್ದು 23 ತಾರೀಕು ಫಂಕ್ಷನ್ ಇದೆ ಸರ್. ಅವ್ರು ಚಾವಿ ಕೊಡ ಅಂದ್ರೆ ಯಾವ್ದು ಫಂಕ್ಷನ್ ಚಾವಿ ಕೊಡ್ತಾ ಇಲ್ಲ ಇವಾಗ. ಮತ್ತೆ ಏನು ಇದು ಮೊನ್ನೆ ಏನ್ ಕೊಟ್ಟಿದ್ದಾರೆ ನಿನ್ನೆ ಲೆಟರ್, ನಾವು ಕೀಲಿ ಕೈ ಅದ್ರದ್ದು ಕೊಡ್ತಾ ಇಲ್ಲ. ಮುಂದಿನ ಏನ್ ಮಾಡ್ತೀರಿ ಮಾಡ್ರಿ ಅಂದ್ರೆ ನಮ್ಗೆ ಅದಕ್ಕೆ ತಯಾರದಿವತ್ತು ನಾವು ಅವ್ರಿಗೆ ಉತ್ತರ ಕೊಟ್ಟಿದ್ದೀವ್ರಿ ಸರ್. ಅದು ಇದು ರೀ ಸೋಲಾಪುರ ರೋಡ್ ರೀ ಸರ್. ಈ ತರ ಮಾಡ್ತಾ ಇದ್ದಾರೆ. ಈ ತರ ಮೋಸ ಅವ್ರು ಪ್ರತಿ 20 ವರ್ಷದಿಂದ ಅವ್ರದ್ದೇ ಆಳ್ಕೆ ನಡೆದಿದ್ದಾರೆ ಸರ್. ಈಗ ಯಾವಾಗ ಇವ್ರು ಹೆಂಗ್ ಅದಾರೆ, ಇವಾಗ ಅವ್ರಿಗೂ ಸ್ವಲ್ಪ ಆಸ್ಪದ ಕೊಡ್ಬೇಕಲ್ರಿ ಸರ್. ಇವಾಗ ಮಾಡ್ಲಿಕ್ಕೆ ಪೂರ್ತಿ ಅವ್ರು ಸಾಯ್ತಾನ ಅವರೇ ಮಾಡ್ತೇನೆ ಅಂದ್ರೆ ನಮ್ದು ಹೆಂಗ್ ನಡಿಬೇಕು ಸರ್? ಸರ್ವಾಧಿಕಾರಿಗಳು ಎಲ್ಲ ಇವ್ರು ನಮ್ಮ ಮಕ್ಕಳಿಗೆ ಒಂದು ಅಂತೂ ಬಡೋದ್ರ ಜನ ಅನ್ನೋದು ಅವ್ರಿಗೆ ಕೇರೇ ಇಲ್ಲ ಸರ್. ಎತ್ತಿ ಹಿಡಿತಾ ಇಲ್ಲ ಅವರು. ಯಾವ ಮಕ್ಕಳಿಗೆ ಸ್ವಲ್ಪ ನೌಕರಿ ಇಲ್ಲ, ಏನೂ ಇಲ್ಲ. ತಮ್ಮದು ಇದಕ್ಕೆ ಬಡ್ಕೋತಾ ಇದಾರೆ. ತಮ್ಮ ಮನೆ ಉದ್ಧಾರ ಆಗ್ಲಿ ಇದು ಆಗ್ಲಿ. ಮತ್ತೆ ನಾವು ಎಲ್ಲಿ ಹೋಗ್ಬೇಕು ಸರ್? ಮತ್ತೆ ಯಾವ್ದು ಹೆಣ್ಣು ಗಂಡು ಮಾಡ್ಬೇಕಾದ್ರೆ ಆ ಜನ ಹಿಂಗಿದ್ದಾರೆ, ಅವ್ರು ಕುಡುಕಿದ್ದಾರೆ, ಅವ್ರ ಮನೆಗೆ ಹೋಗ್ಬೇಡ, ಈ ಮನೆಗೆ ಹೋಗ್ಬೇಡ ಅಂದ್ರೆ ನಮ್ ಮುಂದಿನ ಭವಿಷ್ಯ ಏನು ಸರ್? ಅದು ಇದು ರೆಸ್ಪೆಕ್ಟ್ ತಗೊಂಡು DC ಸಾಹೇಬ್ರಿಗೆ ಇದು ಮನವಿ ಸಲ್ಲಿಸ್ಬೇಕು ಸರ್. ನಮ್ಮ ಹೆಸರು ರೇಖಾ ಹೊನ್ಕೇರಿ ಅಂತ. ವಿಷಯ: ವಿಜಾಪುರ ಜಿಲ್ಲಾ ಮುಚ್ಚಿಗಾರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಆಚರಣೆಗೆ ಸಮುದಾಯ ಭವನ ಮತ್ತು ಆವರಣದ ಕೀಲಿ ಕೈ ನೀಡದಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ 23/2/2025 ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಚರಿಸಲು ನಮ್ಮ ಪತ್ರದ ಸಂಖ್ಯೆ 15/2025-26 ದಿನಾಂಕ 4/2/2020 ಮಾನ್ಯ ಅಧ್ಯಕ್ಷರಾದ ಶ್ರೀ ರಮೇಶ್ ಕೆ ಸುರ್ಪುರ್, ಬಿಜಾಪುರ ಹನುಮಂತೇವರಗುಡಿ ಟ್ರಸ್ಟ್ ಕಮಿಟಿ ವಿಜಯಪುರ ಅವರಿಗೆ ಅನುಮತಿ ಮತ್ತು ಕೀಲಿ ಕೈಗಳನ್ನು ನೀಡಲು ಕೇಳಿದ್ದೆವು. ಇದೊಂದು ಸಮುದಾಯದ ಅಭಿವೃದ್ಧಿ, ಏಳಿಗೆ ಮತ್ತು ಪ್ರತಿಭೆಗಳನ್ನು ಪ್ರೋತ್ಸಾಹದ ಕಾರ್ಯಕ್ರಮವಿದ್ದು ಇದಕ್ಕೆ ಸಹಕಾರ ಮತ್ತು ಸಹಯೋಗ ಅವಶ್ಯಕತೆವಿದ್ದು ದಯವಿಟ್ಟು ಅನುಮತಿ ನೀಡಿ ಎಂದು ಕೇಳಿಕೊಂಡು ಎಲ್ಲ ಉತ್ತಮರು ಸ್ಪಂದಿಸುತ್ತಾರೆ ಎನ್ನುವ ನಂಬಿಕೆ ಸಂಕಲ್ಪದಲ್ಲಿದ್ದ ನಮಗೆ ಟ್ರಸ್ಟಿನ ಅಧ್ಯಕ್ಷರು, ಟ್ರಸ್ಟಿಗಳು, ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ಒಳಗೊಂಡ 18 ಜನರ ಮೇಡಮ್ ಮುಂದೆ ಬರ್ರಿ. ಎಲ್ಲರೂ ಸ್ವಲ್ಪ ಒಳಗೆ ಬರ್ರಿ ಸರ್. ಒಳಗೆ ಬರ್ರಿ ಸರ್. ಸ್ವಲ್ಪ